ವೀಕ್ಷಕರೇ ನಮಸ್ಕಾರಗಳು. ರಾಜಸ್ಥಾನ್ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಆರ್ಸಿಬಿ ತಂಡಕ್ಕೆ ವಿಶ್ವದ ನಂಬರ್ 1 ಘಾತಕ ಬೌಲರ್ ಎಂಟ್ರಿ ಕೊಟ್ಟಿದ್ದಾನೆ. ಇನ್ನು ವೀಕ್ಷಕರೇ ಆರ್ಸಿಬಿ ತಂಡದ ಹೊಸ ಪ್ಲೇಯಿಂಗ್ 11 ಹೀಗಿದೆ. ಹೌದು, ಆರ್ಸಿಬಿ ತಂಡದಲ್ಲಿ ಇದೀಗ ದೊಡ್ಡ ಬದಲಾವಣೆ ಕಂಡಿದ್ದು ಆರ್ಸಿಬಿ ತಂಡದ ನಾಯಕನಾಗಿದ್ದ ರಜತ್ ಪಡಿದಾರ್ ಅವರು ವಿಶ್ವದ ನಂಬರ್ 1 ಘಾತಕ ಬೌಲರ್ಗೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಆರ್ಸಿಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಯಾರಿಗೆ ಚಾನ್ಸ್ ಕೊಡಬೇಕೆಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹಿಂದಿನ ಪ್ಲೇಯಿಂಗ್ 11 ಇರಬೇಕೆಂದರೆ ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಬಹುದು. ಹಾಗೆ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇದೇ ಏಪ್ರಿಲ್ 24ರಂದು ಆರ್ಸಿಬಿ ಹಾಗೂ ರಾಜಸ್ಥಾನ್ ತಂಡವು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗುತ್ತಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಈ ಟಾಟಾ IPL ಆವೃತ್ತಿಯ 42ನೇ ಪಂದ್ಯವಾಗಿದೆ. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆರ್ಸಿಬಿ ತಂಡದ ವಿನ್ನಿಂಗ್ ಪ್ರೊಬಬಿಲಿಟಿ 57% ಇದ್ದರೆ ಇತ್ತ ರಾಜಸ್ಥಾನ್ ತಂಡವು ಕೇವಲ 43% ಹಂಚಿಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಆರ್ಸಿಬಿ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ. ಹೌದು, ಹಿಂದೆ ಆಡಿದ ಹೋಮ್ ಗ್ರೌಂಡ್ನಲ್ಲಿ ಸತತವಾಗಿ ಆರ್ಸಿಬಿ ತಂಡವು 3 ಪಂದ್ಯಗಳಲ್ಲಿ ಹೀನಾಯ ಸೋಲು ಕಂಡಿದೆ. ಇನ್ನು ವೀಕ್ಷಕರೇ, ಈ ಒಂದು ಆವೃತ್ತಿಯಲ್ಲಿ ರಾಜಸ್ಥಾನ್ ವಿರುದ್ಧ ಗೆದ್ದುಕೊಂಡರೆ ಮೊದಲ ಪಂದ್ಯವನ್ನು ಹೋಮ್ ಗ್ರೌಂಡ್ನಲ್ಲಿ ಆರ್ಸಿಬಿ ತಂಡವು ಗೆಲುವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಾಗಿ ಇದೀಗ ಆರ್ಸಿಬಿ ತಂಡದ ನಾಯಕನಾಗಿದ್ದ ರಜತ್ ಪಡಿದಾರ್ ಅವರು ವಿಶ್ವದ ನಂಬರ್ 1 ಘಾತಕ ಬೌಲರ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಈತನ ಹೆಸರು ಸೌತ್ ಆಫ್ರಿಕಾ ತಂಡದ ವೇಗದ ಬೌಲರ್ ಆಗಿದ್ದ ಲುಂಗಿ ಎಂಗಿಡಿ. ಹೌದು ವೀಕ್ಷಕರೇ, ಈತನಿಗೆ ರಾಜಸ್ಥಾನ್ ವಿರುದ್ಧದ ಪಂದ್ಯದಲ್ಲಿ ಚಾನ್ಸ್ ಕೊಡುತ್ತೇವೆ ಎಂದು ಇದೀಗ ರಜತ್ ಪಡಿದಾರ್ ಅವರು ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಬೌಲರ್ಗೆ ಚಾನ್ಸ್ ಕೊಡಬೇಕೆಂದರೆ ಎಸ್ ಎಂದು ಟೈಪ್ನ ಮಾಡಿ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.